ಈಗ ಯಾರಿಗೆ ತೀವ್ರತರವಾದಂಥ ಗಾಯ ಆಗಿದೆ ಅವ್ರನ್ನ ಹೋಗಿ ನೋಡ್ಕೊಂಡ್ ಬಂದೆ. ಸುಮಾರು 40-45% ಬರ್ನ್ ಆಗಿದೆ. ಸೂಪರ್ಫಿಷಿಯಲ್ ಅಲ್ಲದೆ ಡೀಪ್ ಕೂಡ ಬರ್ನ್ ಆಗಿದೆ. ಶ್ವಾಸಕೋಶ ಕೂಡ ಅಫೆಕ್ಟ್ ಆಗಿರ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಅವರು ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇನ್ಹೇಲ್ ಮಾಡಿರೋದ್ರಿಂದ ಅವ್ರನ್ನ ಅಟ್ಲೀಸ್ಟ್ 2 ದಿವಸ ಅಬ್ಸರ್ವೇಷನಲ್ಲಿ ಇಟ್ಟು ನೋಡಬೇಕು, ಆಮೇಲೆ ಕರೆಕ್ಟಾಗಿ ಏನು ಅಂತ ಹೇಳ್ಬೋದು ಅಂತ ಹೇಳಿದ್ದಾರೆ. ಮತ್ತು ಮಿಕ್ಕಿದ ಇನ್ನೂ 6 ಜನಕ್ಕೆ ಅವ್ರಿಗೆ ಅಷ್ಟು ಸಿವಿಯರ್ ಬರ್ನ್ಸ್ ಆಗಿಲ್ಲ, ಸೊ ಅಲ್ಲಿ ಹೋಗಿಲ್ಲ. ಮತ್ತು ಮಾರ್ಚುರಿಗೆ ಹೋಗಿದ್ದೆ, ಅಲ್ಲಿ ಮೃತದೇಹಗಳಿತ್ತು. ಮತ್ತು ಆ ಯಾರು ತೀರ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿಯವ್ರು ಒಬ್ಬರು ಮಾತ್ರ ಸಿಕ್ಕಿದ್ರು. ಸೊ ಅವ್ರ ಜೊತೆಗೂ ಮಾತಾಡ್ತಾರೆ. ಒಬ್ರಿಗೆ ಸ್ವಲ್ಪ 45% ಬರ್ಸ್ ಆಗಿದೆ, ಅವ್ರು ಸ್ವಲ್ಪ ಸಿವಿಯರ್. ಮಾಲೀಕರ ಪರಿಸ್ಥಿತಿನೂ ಕೂಡ ಅವ್ರಿಗಿಂತ ಈಗ 45% ಏನು ಬರ್ನ್ ಆಗಿದೆ ಒಬ್ಬರಿಗೆ, ಮ್ಯಾನೇಜರ್ಗೆ, ಅದಕ್ಕಿಂತ ಹೆಚ್ಚಿನ ಬರ್ನ್ಸ್ ಅವ್ರಿಗಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅವ್ರು ಇನ್ನೂ ಸಿವಿಯರ್ ಕಂಡೀಷನಲ್ಲಿ ಇರ್ತಾರೆ. ಬಟ್ ನಾವು ನೋಡೋಕೆ ಹೋಗಿಲ್ಲ, ಬಿಕಾಸ್ ಈಸ್ ಎ ಕಲ್ಪ್ರಿಟ್. ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ, ಹಾಗಾಗಿ ಅವ್ರು ನೋಡೋಕೆ ಹೋಗಿಲ್ಲ. ನಾ ಕೇಳಿದೆ, ಹಾಸ್ಪಿಟ್ಲ್ ಆಮೇಲೆ ಬಂದಿದೆ. ಇದು ಫಸ್ಟ್ ಪಬ್ ಬಂದಿದೆ, ಆಮೇಲೆ ಹಾಸ್ಪಿಟ್ಲ್ ಬಂದಿದೆ. ಪರ್ಮಿಷನ್ ಕೊಡಬಾರ್ದಾಗಿತ್ತು. ಹಾಸ್ಪಿಟ್ಲವರು ಕೂಡ ಸ್ವಲ್ಪ ಜಾಗರೂಕತೆಯಿಂದ ಜಾಗ ಸೆಲೆಕ್ಟ್ ಮಾಡಬೇಕಿತ್ತು, ಬಟ್ ಇಲ್ಲಿ ತೊಗೊಂಡು ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ, ಕ್ರಮವಾಗಿ ಇದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ. ಈಗ ಬರೀ ಇದೊಂದೇ ಅಲ್ಲ, ಎಲ್ಲ ಕಡೆನೂ ಇದೇ ರೀತಿ ಲೈಸೆನ್ಸ್ ತೆಗೆದುಕೊಳ್ಳದೆ ಇಲ್ಲೀಗಲ್ ಆಗಿ ಕೆಲವು ಕಡೆ ಲಿಕರ್ ಸರ್ವ್ ಮಾಡ್ತಿದ್ದಾರೆ. ಕೆಳಗಡೆನೋ ಪಕ್ಕದಲ್ಲೋ ಇರುತ್ತೆ ವೈನ್ ಸ್ಟೋರು, ಅಲ್ಲಿಂದ ರೆಸ್ಟೋರೆಂಟ್ಗಳಿಗೆ ಸರ್ವ್ ಮಾಡುವಂಥದ್ದು ಪ್ರಾಕ್ಟೀಸ್ ಇಟ್ಕೊಂಡಿದ್ದಾರೆ. ಮತ್ತು ಎಷ್ಟೊಂದು ಕಡೆ ಕಸ್ಟಮರ್ಸೇ ತೊಗೊಂಬರ್ತಾ ಇದ್ದಾರೆ ಲಿಕ್ಕರ್ ಅಂತ ಕೂಡ ಹೇಳಿದ್ದಾರೆ. ಸೊ ಇಟ್ಸ್ ಕ್ಲಿಯರ್ಲಿ ಅ ಫೇಲಿಯರ್ ಆಫ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅದು. ಸೊ ಹಾಗಾಗಿ ಯಾರು ಇನ್ಚಾರ್ಜ್ ಇದ್ದಾರೆ, ಎಕ್ಸೈಸ್ DC ಏನಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಸಸ್ಪೆನ್ಷನ್ ಮಾಡಬೇಕು ಅಂಥೇಳಿ ವರದಿ ಕೊಡಿ ಅಂತೇಳಿ DC ಅವ್ರಿಗೂ ಕೂಡ ಹೇಳಿದ್ದಾನೆ. ಮತ್ತು ಪೊಲೀಸವರು ಕೂಡ ಇನ್ನು ಮೇಲೆ ಈ ಎಲ್ಲ ಏರಿಯಾದಲ್ಲೂ ಕೂಡ ಎಲ್ಲ ಕಡೆ ಹೋಗಿ ಇನ್ಸ್ಪೆಕ್ಟ್ ಮಾಡಬೇಕು. ಪ್ರತಿಯೊಂದು ರೆಸ್ಟೋರೆಂಟ್ಗಳಲ್ಲೂ ಕೂಡ ಇಲ್ಲಿಗಲ್ಲಾಗಿ ಲಿಕರ್ ಸರ್ವ್ ಆಗ್ತಿಲ್ಲದೆ ಇರೋದನ್ನ ಅವರು ಎನ್ಶ್ಯೂರ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳಿದೆ. ನಾನು ಈಗಾಗಲೇ ಹೇಳಿದ್ದೀನಿ, ಅದಕ್ಕೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಪೊಲೀಸ್ ಅವರು ಎಲ್ಲ ರಿಂಗ್ ರೋಡಲ್ಲಿ ಎಷ್ಟು ರೆಸ್ಟೋರೆಂಟ್ಗಳಿದೆ ಅಲ್ಲೆಲ್ಲ ಕೂಡ ಹೋಗಿ ಅಲ್ಲಿ ಅವರು ಇನ್ಸ್ಪೆಕ್ಟ್ ಮಾಡಬೇಕು, ಅಲ್ಲಿ ಲೀಗಲಾಗಿ ಲಿಕ್ಕರ್ ಸರ್ವ್ ಮಾಡ್ತಿದಾರಾ ಇಲ್ವಾ, ಮತ್ತು ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದ್ದರೆ ಅವ್ರ ಹತ್ರ ಲೈಸೆನ್ಸ್ ಇದೆಯಾ ಇಲ್ವಾ ಅದನ್ನು ನೋಡಬೇಕು ಅಂತ ಹೇಳಿ ನಾನು ಹೇಳಿದ್ದೀನಿ ಕಟ್ಟುನಿಟ್ಟಾಗಿ. ಅದನ್ನು ಆ ಕೆಲಸ ಅವ್ರು ಮಾಡಬೇಕು. ಮತ್ತು ಫೈರ್ ಸೇಫ್ಟಿ ಮೆಷರ್ಸ್ ಕೂಡ ಏನೂ ತೆಗೆದುಕೊಂಡಿಲ್ಲ ಅವರು. ಸೊ ಹಾಗಾಗಿ ಫೈರ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದಾರೆ ಅವ್ರನ್ನೂ ಕೂಡ ಅಕೌಂಟಬಲ್ ಮಾಡಬೇಕು, ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ. ಮತ್ತು ಅವರು ಕೂಡ ಮೈಸೂರಿನಲ್ಲಿ ಎಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲೂ ಕೂಡ ಹೋಗಿ ಚೆಕ್ ಮಾಡಬೇಕು, ಫೈರ್ ಸೇಫ್ಟಿ ಮೆಷರ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಸೂಚನೆ ಕೊಟ್ಟಿದ್ದಾರೆ. ಸರ್, ಈ ಇನ್ಸಿಡೆಂಟ್ ಅಲ್ಲಿ CL9ಗೆ ಅವರು ಲೈಸೆನ್ಸ್ ತಗೊಂಡಿರೋದು, ಕೆಳಗಡೆ ಏನಿದೆ CL2 ಮಾಡ್ತಾ ಇದ್ರು. ಅಂದ್ರೆ CL9 ಕೂಡ ಅವ್ರು ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. CL9 ಕೂಡ ಅವ್ರು ಲೈಸೆನ್ಸ್ ತಗೊಂಡಿಲ್ಲ. ಕೆಳಗಡೆ CL2 ಇರುವಂತ ವೈನ್ ಸ್ಟೋರ್ ಇದೆ, ಆ ವೈನ್ ಸ್ಟೋರ್ ಇಂದ ಅವ್ರು ಸಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಅದು ಕ್ಲಿಯರ್ಲಿ ವೈಲೇಷನ್ ಆಫ್ ದ ರೂಲ್ಸ್. DC ಅವ್ರನ್ನ ಬೆಳಿಗ್ಗೆ ಕೇಳಿದ್ರೆ CL9 ತಗೊಂಡಿರೋದು ಅಂತ ಅವ್ರು ಹೇಳ್ತಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಕೊಟ್ಟಿರೋ ಪ್ರಕಾರ CL9ಗೆ ಅವ್ರಿಗೆ ಅದು ಲೈಸೆನ್ಸ್ ಸಿಕ್ಕಿಲ್ಲ. ಅವರು ಅಪ್ಲೈ ಮಾಡಿದ್ದಾರೆ CL9ಗೆ, ಬಟ್ ಅವ್ರಿಗೆ ಇನ್ನೂ ಅಧಿಕೃತವಾಗಿ CL9 ಲೈಸೆನ್ಸ್ ಸಿಕ್ಕಿಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಆ ಎಕ್ಸೈಸ್ DC ಏನು ಮಾಡಿದ್ದಾರೆ ಅಂತಂದರೆ ಹಿಂಬರ್ ಹಾಕ್ಕೊಟ್ಬಿಟ್ಟಿದ್ದಾರೆ. ಬಟ್ ಆ ರೀತಿ ಕೊಡೋಂಗಿಲ್ಲ, ಅಧಿಕೃತವಾಗಿ ಒಂದು ಅದನ್ನು ರಿಜೆಕ್ಟ್ ಮಾಡಬೇಕು, ಇಲ್ಲ ಲೈಸೆನ್ಸ್ ಕೊಡಬೇಕು, ಎರಡೂ ಮಾಡಿಲ್ಲ ಅವರು. ಸೊ ಹಾಗಾಗಿ ಕಾನೂನು ಬಾಹಿರವಾಗಿ ಅವರು ಇಲ್ಲಿ ಲಿಕರ್ ಸರ್ವ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಇದಾಗಿದೆ. ಸೊ ಹಾಗಾಗಿ ನಾವು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತೀವಿ. ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳ ಮೇಲೂ ಕೂಡ ನಾವು ಮಾಲೀಕರಿಗೆ ಈಗಾಗಲೇ ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಸೊ ಕಾನೂನು ಪ್ರಕಾರ ಅದೇನು ಕಂಪ್ಲೇಂಟ್ ಮಾಡಿ ಮುಂದಿನ ಏನು ಕ್ರಮ ತಗೋಬೇಕು ಅಂತ ತಗೊಳ್ತಾರೆ. ಅದನ್ನು ಕೇಳಬೇಕು ಪೊಲೀಸರು. ನಾ ಈಗಾಗಲೇ ಹೇಳಿದಾಗೆ ಅಧಿಕಾರಿಗಳಿಗೆ ಈ ಫೈರ್ ಸೇಫ್ಟಿ ಮೆಷರ್ಸ್, ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಾನು ಈ ಘಟನೆಗೆ ಸಂಬಂಧಪಟ್ಟಾಗ ಹೇಳ್ತಾ ಇದ್ದೀನಿ. ಈ ಎಲ್ಲ ಘಟನೆಗೆ ಸಂಬಂಧ ಈ 3 ಡಿಪಾರ್ಟ್ಮೆಂಟ್ಗಳಲ್ಲಿ ಇದಕ್ಕೆ ಯಾರಾದರೂ ಅಕೌಂಟಬಲ್ ಆಗಬೇಕು, ಅಧಿಕಾರಿಗಳು ಯಾರು ಇದಕ್ಕೆ ಇನ್ಚಾರ್ಜ್ ಇರ್ತಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇನೆ. ಮತ್ತು ಅದಾದಮೇಲೆ ನಾನು ಮತ್ತೆ ಬಂದು ಇಡೀ ಜಿಲ್ಲಾದು ಒಂದು ಮೀಟಿಂಗ್ ಕೂಡ ತೆಗೆದುಕೊಂಡು ಓನರ್ಗೆ ಅದು ಇವಾಗ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತೆ. ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಅದನ್ನು ಅವ್ರು ಅರೆಸ್ಟ್ ಮಾಡೋದು ಏನಿರುತ್ತೆ, ಮುಂದಿನ ಪೊಲೀಸರು ಅದನ್ನು ಕ್ರಮ ತೆಗೆದುಕೊಳ್ತಾರೆ. ಅವ್ರು ಕೋರ್ಟಿಗೆ ಹೋಗ್ಬೋದು. ಸೊ ಅದೆಲ್ಲ ಇರುತ್ತೆ. ನಾನು ಕೂಡ ಯಾರು ಮೃತರಾಗಿದ್ದಾರೆ ಅವ್ರಿಗೆ ಪರಿಹಾರ ಸರ್ಕಾರದಿಂದ ಕೊಡಿ ಅಂತ ಹೇಳಿ CM ಅವ್ರನ್ನ ನಾನು ಫೋನ್ ಮಾಡಿ ಮನವಿ ಮಾಡಿದ್ದೀನಿ. ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಚರ್ಚೆ ಆಗ್ತಾ ಇರುವಂತದ್ದು ಅದು ರಿಜಿಸ್ಟರ್ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಪ್ರಿಯಾಂಕಾ ಖರ್ಗೆ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ RSS ಅವರು ಕೂಡ ಮಾತನಾಡ್ತಾ ಇದ್ದಾರೆ. ನಾವ್ಯಾಕೆ ರಿಜಿಸ್ಟರ್ ಮಾಡಿಸ್ಬೇಕು?
ಯಾತಕ್ಕೆ ರಿಜಿಸ್ಟರ್ ಮಾಡಿಸ್ಬಾರ್ದು? ಎಲ್ಲರಿಗೂ ಒಂದು ಕಾನೂನು, ಅವ್ರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡ್ಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನಿಂದ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂದರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು BJP ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ಗಳಲ್ಲಿ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂತಂದರೆ ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹೋಮ್ ಮಿನಿಸ್ಟರ್ ಅವ್ರು ಏನು ಕೇಳಿದ್ದಾರೆ, ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಅದು ಕಾನೂನು ಪ್ರಕಾರವಾಗಿದೆ ಅಂತ ನನ್ನ ಅನಿಸಿಕೆ. ಅಲ್ಲ, ಅವರು ನಮ್ದು ದೇಶಭಕ್ತ ಸಂಘಟನೆ, ಹಿಂದೂ ಧರ್ಮನೇ ರಿಜಿಸ್ಟರ್ ಆಗಿಲ್ಲ, ನಾವ್ಯಾಕೆ ಆಗಬೇಕು ಅನ್ನುವಂಥ. ಅಲ್ಲ, ಅದು ಧರ್ಮ ಮತ್ತು ಆರ್ಗನೈಸೇಷನ್ ಎರಡೂ ಒಂದೇ ಆಗಕ್ಕೆ ಸಾಧ್ಯ ಆಗುತ್ತಾ? ಧರ್ಮ ಬೇರೆ, ಅವ್ರ ಆರ್ಗನೈಸೇಷನ್ ಬೇರೆ. ನಿಜವಾದ ಹಿಂದೂಗಳೆಲ್ಲ ಅವರು ಆ್ಯಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು. ಅವರು ಆ್ಯಕ್ಚುಲಿ ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ ಧರ್ಮದವರಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ದೇಶನ ಧರ್ಮನ ಅವ್ರ ಜೊತೆ ಈಕ್ವೇಟ್ ಮಾಡೋಕ್ಕಾಗೋದಿಲ್ಲ. RSS ಅವರೇ ಬೇರೆ ಸಂಘಟನೆ. ಸೊ ಹಾಗಾಗಿ ಅವರು ಈ ನೆಲದ ಕಾನೂನು ಏನಿರುತ್ತೆ ಅದನ್ನು ಪಾಲಿಸಲೇಬೇಕು. ಇದು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ರಿಜಿಸ್ಟ್ರೇಷನ್ ಆಗಲೇಬೇಕು. ಹಿಂದೂ ಧರ್ಮದ ಶೆಲ್ಟರ್ನಲ್ಲಿ ಅವರು ರಿಜಿಸ್ಟರ್. ಸೊ ಹಿಂದೂ ಧರ್ಮ ಶೆಲ್ಟರ್ನಲ್ಲಿ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಸುಮ್ಮನೆ ನೋಡ್ಕೊಂಡು ಕೂತ್ಕೋಕ್ಕಾಗತ್ತಾ? ಹಿಂದೂ ಧರ್ಮ ಅಂದ ತಕ್ಷಣ ಅವ್ರಿಗೆ ಎಲ್ಲ ಕಾನೂನು ವಿನಾಯಿತಿ ಕೊಟ್ಬಿಡಕ್ಕಾಗತ್ತಾ? ಇಲ್ಲ. ಆ ರೀತಿ ಈ ರೀತಿ ಧರ್ಮದ ಹೆಸರಿನಲ್ಲಿ ಕೆಲಸ ಮಾಡುವಂಥದ್ದು ಎಷ್ಟೊಂದು ಆರ್ಗನೈಸೇಷನ್ಗಳಿರ್ತಾರೆ. ಬೇರೆ ಧರ್ಮದವರು ಕೇಳ್ತಾರೆ, ನಾವು ಕೂಡ ಧರ್ಮದ ಹೆಸರಲ್ಲಿ ಆರ್ಗನೈಸೇಷನ್ ಮಾಡ್ತೀವಿ, ನಮಗೂ ವಿನಾಯಿತಿ ಕೊಡಿ ಅಂತ ಹೇಳಿ. ಅವ್ಯವಹಾರ ಅನ್ನೋದಕ್ಕೆ ಸಾಬೀತು ಮಾಡೋ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ಸ್ ಇದೆಯಾ ನಿಮ್ಮ ಹತ್ರ ಅಂತ? ಅಂದ್ರೆ ಮೂವ್ ಮಾಡೋದು ಅಲ್ಲ, ಫಸ್ಟ್ ಆಫ್ ಆಲ್ ಅದನ್ನ ಪರಿಶೀಲನೆ ಮಾಡಬೇಕು ಅಂತಂತಂದ್ರೆ ಅವರಿಗೆ ಎಲ್ಲಿಂದ ಫಂಡಿಂಗ್ ಆಗ್ತಾ ಇದೆ, ಇಷ್ಟೊಂದು ಕೋಟ್ಯಾಂತರ ಹಣ ಎಲ್ಲಿಂದ ಬರಬೇಕು ಅಂತಂತಂದ್ರೆ ಮೊದಲು ಅವ್ರು ರಿಜಿಸ್ಟ್ರೇಷನ್ ಆಗಬೇಕಲ್ಲ. ಸೊ ಅದಕ್ಕೆ ಮೊದಲನೇ ಹೆಜ್ಜೆ ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು. ಹಾಗಾಗಿ ಹೋಮ್ ಮಿನಿಸ್ಟರ್ ಏನು ಕೇಳಿದ್ದಾರೆ ರಿಜಿಸ್ಟ್ರೇಷನ್ ಆಗಲಿ ಅಂತ ಸರಿಯಾಗಿ ಕೇಳಿದ್ದಾರೆ.